ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಸೋಪ್ ಹೇಗೆ ಮಾಡೋದು 2 ಆಯಿಲ್‌ನ ಯೂಸ್ ಮಾಡಿ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಕೊನೆವರೆಗೂ ನೋಡಿ. ಇಲ್ಲಿ ನಾನು ಡಿ.ಎಮ್ ವಾಟರ್ ತಗೋತಾ ಇದ್ದೀನಿ. ಸೊ ಡಿ.ಎಮ್ ವಾಟರ್ ಯಾಕೆ ತಗೊಳ್ತಾರೆ ಅಂತಂದರೆ ಇದು ಲಾಂಗ್ ಟರ್ಮ್ ಇರಲಿ ಸೋಪು ಅನ್ನೋ ಕಾರಣಕ್ಕೆ ತಗೋತಾರೆ. ಇಲ್ಲಿ ಕಾಸ್ಟಿಕ್ ಸೋಡಾ ತಗೋತಾ ಇದ್ದೀನಿ ನಾನು. ಇದು ಹಾರ್ಡ್ನೆಸ್ ಕೊಡುತ್ತೆ ಸೋಪ್‌ಗೆ. ಸೊ ಹಾಗಾಗಿ ನಾನಿಲ್ಲಿ ಕಾಸ್ಟಿಕ್ ಸೋಡಾ. ಯಾವಾಗಲೂ ನೀವು ಕಾಸ್ಟಿಕ್ ಸೋಡಾನ ವಾಟರಲ್ಲಿ ಹಾಕಬೇಕು. ವಾಟರ್‌ನ ಕಾಸ್ಟಿಕ್ ಸೋಡಾದಲ್ಲಿ ಹಾಕಬೇಡಿ. ಮತ್ತು ಅದನ್ನು ನಿಧಾನಕ್ಕೆ ಹಾಕಬೇಕು. ಮತ್ತು ಅದು ಬಿಸಿ ಆಗುತ್ತೆ. ಸೊ ನೀವು ಅದನ್ನು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ನಾನಿಲ್ಲಿ ಆಯಿಲ್ನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೊಕೊನಟ್ ಆಯಿಲು, ಕ್ಯಾಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಕೊಕೊನಟ್ ಆಯಿಲು ಫುಲ್ಲು ಕ್ಲೆನ್ಸ್ ಮಾಡಿಬಿಡುತ್ತೆ ಸ್ಕಿನ್ನ. ಸೊ ನಾವಲ್ಲಿ ಕ್ಯಾಸ್ಟರ್ಡ್ ಆಯಿಲ್ನ ಬಳಸಿದಾಗ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿಟ್ಕೊಂಡಿದ್ದೀನಿ ಇಲ್ಲೇ ರೆಡಿಯಾಗಿತ್ತು ಅದನ್ನು ನಾನು ಸೋಸ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಯಾವುದು ಪಾರ್ಟಿಕಲ್ಸ್ ಇರಬಾರ್ದು ಅಂತ ಹೇಳಿಬಿಟ್ಟು ಕ್ಲಿಯರ್ ವಾಟರ್ ಬೇಕು ಅಂತ. ಸೊ ಅದು ಆದಮೇಲೆ ನೀವು ಇದನ್ನು ಮಿಕ್ಸ್ ಮಾಡಿ. ಸಪೋಸ್ ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಾದರೆ ನಿಮಗೆ ಬೇಗ ಆಗುತ್ತೆ. ನಾನಿವಾಗ ಬ್ಲೆಂಡರಲ್ಲಿ ಮಾಡ್ತೀನಿ. ನಿಮ್ಮ ಹತ್ರ ಬ್ಲೆಂಡರಲ್ಲಿ ಇಲ್ಲ ಅಂದರೆ ನೀವು ಸ್ಟಿಕ್ನೇ ತಗೊಂಡು ತುಂಬ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸು ಯಾವಾಗಲೂ ರೌಂಡ್ ಮಾಡ್ತಾಯಿದ್ರೆ ನಿಮಗೆ ಸೋಪ್ ರೆಡಿ ಆಗುತ್ತೆ. ಬೆನಿಫಿಟ್ಸ್ ಏನಂತಂದರೆ ನಾನಿಲ್ಲಿ ರೈಸ್ ಸ್ಟಾರ್ಚ್ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ. ನೀವು ಚೆಕ್ ಮಾಡಿ. ಸೊ ಇದು ನಿಮಗೆ ಕೊರಿಯನ್ ಟೈಪ್ ಸ್ಕಿನ್ ಕೊಡುತ್ತೆ ಮತ್ತು ಕ್ಲಿಯರ್ ಸ್ಕಿನ್ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ರೈಸ್ ಸ್ಟಾರ್ಚ್, ಇದು ರೈಸ್ ಪೌಡರ್ ಅಲ್ಲ, ರೈಸ್ ಸ್ಟಾರ್ಚ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನಿಲ್ಲಿ ಫ್ರೆಗ್ರೆನ್ಸ್ ಆಯಿಲ್ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ, ಎಸೆನ್ಷಿಯಲ್ ಆಯಿಲ್ ಇಷ್ಟ ಅಂದರೆ ಅದು ತೊಗೊಳ್ಳಿ, ಇಲ್ಲ ಫ್ರೆಗ್ರೆನ್ಸ್ ಇಷ್ಟ ಅಂದರೆ ಅದನ್ನು ತೊಗೊಳ್ಳಿ. ಅದನ್ನು ಬ್ಲೆಂಡ್ ಮಾಡಿ. ತುಂಬ ಹೊತ್ತು ಮಾಡಿದರೆ ಅದು ಗಟ್ಟಿಗಾಗೋಗ್ಬಿಡುತ್ತೆ. ಆಲ್ರೆಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇವಾಗಲೇ ನೀವು ಮೋಲ್ಡ್ಗೆ ಹಾಕ್ಬಿಡಿ. ಇಲ್ಲ ಅಂತಂದರೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ನಾನು ಸ್ವಲ್ಪ ಅಲ್ಲಿ ಲೇಟ್ ಮಾಡಿದೆ. ಸೊ ಹಾಗಾಗಿ ನೀವು ಅದೇನು ಕನ್ಸಿಸ್ಟೆನ್ಸಿ ಇತ್ತೋ ಆವಾಗಲೇ ಹಾಕಿದಾಗ ಚೆನ್ನಾಗಿ ಬರುತ್ತೆ. ಇವಾಗಲೂ ನಾವು ಹಾಕೋದು ಹೇಗೆ ತೋರಿಸ್ತೀನಿ ನೋಡಿ. ಮೋಲ್ಡ್ಗೆ ಹಾಕಿ ಇದನ್ನು 24 ಅವರ್ ಬಿಟ್ಟಾಗ ಅದು ಹಾರ್ಡ್ನೆಸ್ ಬಂದಿರುತ್ತೆ. ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ಡಿಮೋಲ್ಡ್ ಮಾಡೋಕ್ಕೆಲ್ಲ ಹೋಗಬೇಡಿ. ಏಕೆಂದರೆ ಡಿಮೋಲ್ಡ್ ಮಾಡೋಕ್ಕೆ ಹೋದರೆ ಸೋಪ್ದು ಶೇಪ್ಸ್ ಎಲ್ಲ ಹೊರ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಈ ಸೋಪನ್ನ ನೀವು ಬಿಸ್ನೆಸ್ ಪರ್ಪಸ್ಗೂ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನಿವಾಗ ಮೋಲ್ಡ್ ಮಾಡಿಟ್ಟಿದ್ದೀನಿ. ನೀವು ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಿಸ್ನೆಸ್ ಕೂಡ ಮನೆಯಿಂದನೇ ನೀವು ಸ್ಟಾರ್ಟ್ ಮಾಡಿ ಮಾಡ್ಕೊಳ್ಬೋದು. ಒಂದೇ ಆದಮೇಲೆ ಹೀಗಾಗಿದೆ. ನಾನಿವಾಗ ಇದನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ನೀವು ಇದನ್ನು ಒಂದು ಕಡೆ ಸ್ಟೋರ್ ಮಾಡಿ 30 to 40 ಡೇಸು ವೆಯ್ಟ್ ಮಾಡಿ. ಅದಾದಮೇಲೆ ನೀವು ಈ ಸೋಪನ್ನ ಯೂಸ್ ಮಾಡಬೇಕು. ಏಕೆ ಅಂದರೆ ನೀವಿಲ್ಲಿ ಯೂಸ್ ಮಾಡಿರೋ ಲೇ ಸೊಲ್ಯೂಷನ್ನು ಅದ್ರದ್ದು ಪ್ರಾಪರ್ಟೀಸ್ನ ಕಳ್ಕೊಂಡು ನಿಮಗೆ ನ್ಯಾಚುರಲ್ ಸೋಪ್ ಸಿಗುತ್ತೆ. ಮತ್ತು ನೀವು ಇದೇ ರೆಸಿಪಿನ ಬಿಸ್ನೆಸ್ಗೂ ಕೂಡ ಬಳಸ್ಕೊಳ್ಬೋದು. ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ. ನಾವಿಲ್ಲಿ ಯೂಸ್ ಮಾಡಿರೋ ರೈಸ್ ಸ್ಟಾರ್ಚು ಕ್ಲಿಯರ್ ಸ್ಕಿನ್ ಕೊಡುತ್ತೆ, ಬ್ರೈಟ್ನಿಂಗ್ ಕೊಡುತ್ತೆ ಮತ್ತು ಹೊಳೆಯುವ ತ್ವಚೆ ಅಂತಾರಲ್ಲ, ಸೊ ಆ ಥರ ಆಗುತ್ತೆ ನಿಮ್ಮ ಸ್ಕಿನ್ನ. ಒಳ್ಳೆ ಪ್ಯಾಕಿಂಗ್ ಮಾಡಿಬಿಟ್ಟು ನೀವು ಆರಾಮಾಗಿ ಆರ್ಗ್ಯಾನಿಕ್ ಶಾಪ್ಸ್ಗಳಲ್ಲಿ, ಆನ್ಲೈನ್ಗಳಲ್ಲೆಲ್ಲ ಬೇಕಾದರೆ ಸೇಲ್ ಮಾಡ್ಬೋದು. ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಡೌಟ್ಸ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ನೋಡಿ ಇವಾಗ ಒಂದು ಡೆಮೋ ತೋರಿಸ್ತೀನಿ. ಸೊ ಆ ಡೆಮೋದಲ್ಲೂ ಅಷ್ಟೇ ನಿಮಗೆ ಬಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ಈ ಸೋಪು. ನೀವು ಮನೆಯಲ್ಲೇ ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಹೊರಗಡೆ ಎಲ್ಲ ಕೆಮಿಕಲ್ ಸೋಪನ್ನ ಕೊಂಡ್ಕೊಳ್ಳೋ ಅವಶ್ಯಕತೆ ನಿಮಗೆ ಇರಲ್ಲ. ಜಸ್ಟ್ ಕ್ಯಾಸ್ಟರ್ ಆಯಿಲು, ಕೊಕೊನಟ್ ಆಯಿಲು, ಕಾಸ್ಟಿಂಗ್ ಸೋಡಾ, ವಾಟರ್ ಇದ್ದರೆ ನಿಮಗೆ ಸಾಕು. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.